ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೀಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಅವರು, ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ರೈತರ ಪ್ರತಿಭಟನೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಶಿಡ್ಲಘಟ್ಟ ಶಾಸಕರ ಕುರಿತು ಮಾತನಾಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿ ಸಂಸದ ಸುಧಾಕರ್ ಬಗ್ಗೆ ಮಾತನಾಡುವ ವೇಳೆ ನಮ್ಮ ಬಗ್ಗೆ ಏಕೆ ಮಾತನಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ನೀವು ನಿಮ್ಮ ಆಂತರಿಕ ವಿಚಾರಗಳನ್ನು ನಿಮ್ಮ ತಾಲೂಕಿನ ಮಟ್ಟಕ್ಕೆ ಸೀಮಿತಗೊಳಿಸಿಕೊಳ್ಳಿ, ಸುಮ್ಮನೆ ನಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಹುಶಃ ರಾಮಣ್ಣವರು ರಾಜಕೀಯ ಹಿನ್ನೆಲೆ ಬಹಳಷ್ಟು ಮರ್ತಿದ್ದಾರೆ. ದೇವಣ್ಣವರು ಯಾವ ಪಾರ್ಟಿಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು? ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷ ಅವತ್ತಿನ ದಿನ ಇಬ್ಬರು ನಿಂತ್ಕೊಂಡ್ರು. ನಮ್ಮಲ್ಲಿ ಇವರು ಯಾರು, ನಮ್ಮ ಕೊಳವನಹಳ್ಳಿ ದೇವಣ್ಣ ಮತ್ತು ಗುಡಿಯಪ್ಪನವರು. ಆವತ್ತು ದೇವಣ್ಣವ್ರು ಗೆದ್ದರು. ದೇವಣ್ಣವ್ರಿಗೆ ನಾವು 36 ಓಟ್ ಹಾಕ್ಸ್ವಿ ಶಿಡ್ಲಘಟ್ಟ ತಾಲೂಕಿಂದ ಅಂತ ಹೇಳ್ತಾರೆ. ಶಿಡ್ಲಘಟ್ಟ ತಾಲೂಕು ನೀವು ಯಾವ ಪಾರ್ಟಿಯಲ್ಲಿದ್ರಿ? JDS ಇಲ್ಲಿದ್ರಿ. ಹಾಗಾದರೆ ನಿಮ್ಮದು ಒಳ ಒಪ್ಪಂದನಾ? ನಿಮ್ಮದು ಒಳ ಒಪ್ಪಂದ ಆಗಿ ನೀವು ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ರಾ? ಆದರೆ ನಿಮ್ಮ ಪಕ್ಷದ ಅಸ್ತಿತ್ವ ಏನಾಯಿತು? JDS ಬಹಳ ಅದೇನೋ ಒಂದು ವಾಕ್ಯನ ಹೇಳಿದ್ರು, ನಮ್ಮ ಶಾಸಕರು ಕೊಟ್ಟರೆ ವರ, ಕೊಟ್ಟರೆ ಶಾಪ, ಇಟ್ಟರೆ ಶಾಪ. ಅದಕ್ಕೆ ಆಮೇಲೆ ನಮ್ಮ ಪ್ರಕಾಶ್ ಅವರು ಅದಕ್ಕೆ ಭಾಳ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಆವತ್ತಿನ ದಿನ ಕಾಂಗ್ರೆಸ್ಗೆ ಓಟ್ ಕೊಡಬೇಕಂದ್ರೆ ನಿಮ್ಮದು ಒಳ ಒಪ್ಪಂದ ಆಗಿತ್ತಾ? ನಿಮ್ಮ ಪಕ್ಷದ ಅಸ್ತಿತ್ವ ಎಲ್ಲೋಗಿತ್ತು? ಚೀಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಹಾಗೂ DCC ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ ಚೀಮೂಲ್ ನಿರ್ದೇಶಕ ಹುಜಗೂರು ರಾಮಣ್ಣ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ನೀವು ನಿಮ್ಮ ಆಂತರಿಕ ವಿಚಾರಗಳನ್ನು ನೋಡಿಕೊಳ್ಳಿ, ಆದರೆ ನಮ್ಮ ಬಗ್ಗೆ ನಿರಾಧಾರಿತ ಮಾತುಗಳು ಮಾಧ್ಯಮಗಳ ಮುಂದೆ ಮಾಡಬೇಡಿ, ಇದು ನಿಮಗೆ ಶೋಭೆ ತರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಚೀಮೂಲ್ ನಿರ್ದೇಶಕ ಆಯ್ಕೆ ಕುರಿತು ಮಾತನಾಡಿದ ಭರಣಿ ವೆಂಕಟೇಶ್ ಅವರು, ನಾನು ಹಲವಾರು ವರ್ಷಗಳಿಂದ ಹಾಲು ಒಕ್ಕೂಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪಕ್ಷಾತೀತವಾಗಿ ಡೆಲಿಗೇಟ್ ಮತದಾರರು ಬೆಂಬಲ ಸೂಚಿಸಿದ ಪರಿಣಾಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸಹಕಾರದೊಂದಿಗೆ ಗೆದ್ದಿದ್ದೇನೆ. ಇದೇ ರೀತಿ DCC ಬ್ಯಾಂಕ್ ನಿರ್ದೇಶಕರಾಗಿ ಮೋಹನ್ ರೆಡ್ಡಿ ಅವರು ಮತದಾರರ ಬೆಂಬಲ ಹಾಗೂ ಸಚಿವರ ಸಹಕಾರದಿಂದಲೇ ಗೆದ್ದಿದ್ದಾರೆ, ಇತರರ ಸಹಕಾರದಿಂದ ಗೆದ್ದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹುಜಗೂರು ರಾಮಣ್ಣ ಅವರು ನೀಡಿರುವ ಒಳ ಒಪ್ಪಂದದಿಂದ ಗೆದ್ದಿದ್ದಾರೆ ಎಂಬ ಹೇಳಿಕೆ ಸಂಪೂರ್ಣ ತಪ್ಪು ಎಂದು ಅವರು ತಿರಸ್ಕರಿಸಿದರು. ನೀವು ಏನು ಬೇಕೋ ಮಾತಾಡ್ಕೊಳ್ಳಿ, ಅದರಲ್ಲಿ ನಾವಿಲ್ಲ. DCC ಬ್ಯಾಂಕು ನಿರ್ದೇಶಕ ಸ್ಥಾನಕ್ಕೆ ರಾಮಣ್ಣವರು ಸ್ಪರ್ಧೆ ಮಾಡಿದ್ರು. DJ ನಾಗರಾಜ್ ಅವರಂತ ದಿಬ್ಬೂರು VSS ಅನ್ನೋ ನಿರ್ದೇಶಕರೊಬ್ಬರು ಕೋಲಾರಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು. ಯಾರ ಮೇಲೆ? ನಮ್ಮ ಇವರು ನಾಗರಾಜು, ಏನು ತೋಪಡ ನಾಗರಾಜ್ ಅವ್ರ ಮೇಲೆ. ಅಲ್ಲಿಗೆ ನಿಮ್ಮದು ಒಳ ಒಪ್ಪಂದನ? ತೋಪಡ ನಾಗರಾಜ್ ಅವ್ರಿಗೆ ಇನಾನ್ಮಸ್ ಮಾಡಿದ್ದು ನಿಮ್ಮ ಒಳ ಒಪ್ಪಂದನ? ಇದೇ ನಿಮ್ಮ JDS ಅವರು DP ನಾಗರಾಜ್ ಅಲ್ಲ, DJ ನಾಗರಾಜ್ ಅಂತ ದಿಬ್ಬೂರಳ್ಳಿ VSS ಅನ್ನ ಡೆಲಿಗೇಟ್ ಆಗಿ ಸ್ಪರ್ಧೆ ಮಾಡಿದ್ರು. ಹಾಗಾಗಿ ನಿಮ್ಮ JDS ಕ್ಯಾಂಡಿಡೇಟ್ ಯಾಕೆ ವಾಪಸ್ ತಗೊಂಡ್ರಿ? ನೀವು ಯಾವ ಕಾರಣಕ್ಕೆ ವಾಪಸ್ ತಗೊಂಡ್ರಿ? ಅಲ್ಲಿಗೆ ತೋಪಡ ನಾಗರಾಜ್ ಅವ್ರನ್ನ ಇನಾನ್ಮಸ್ ಮಾಡೋದು ಒಳ ಒಪ್ಪಂದನ? ಅದು ಅವರವರ ತಾಲೂಕಿನ ಇದು, ಅವರಲ್ಲಿ ನಿಮ್ಮಲ್ಲಿ ಗೆಲ್ಲ ಆಸಕ್ತಿ ಇಲ್ಲ, ಗೆಲ್ಲ ಅಷ್ಟು ಓಟ್ ಇಲ್ಲ, ನೀವು ವಾಪಸ್ ತಗೊಂಡ್ರಿ. DCC ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ ಮಾತನಾಡಿ, ನಿಮ್ಮ ಆಂತರಿಕ ಸಮಸ್ಯೆಗಳು ಮತ್ತು ಆರೋಪ ಪ್ರತ್ಯಾರೋಪಗಳನ್ನು ನಿಮ್ಮ ತಾಲೂಕಿನ ಮಟ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ, ವಿನಾಕಾರಣ ನನ್ನ ಮತ್ತು ಭರಣಿ ವೆಂಕಟೇಶ್ ಅವರ ಆಯ್ಕೆ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಹುಜಗೂರು ರಾಮಣ್ಣ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. DCC ಬ್ಯಾಂಕ್ ಚುನಾವಣೆಯಲ್ಲಿ ಸಂಸದ ಸುಧಾಕರ್ ಅವರೊಂದಿಗೆ ಕೈ ಜೋಡಿಸಿದ್ದೇವೆ ಎಂಬ ರಾಮಣ್ಣ ಅವರ ಹೇಳಿಕೆ ಶುದ್ಧ ಸುಳ್ಳು. ನಾವು ಪಕ್ಷನಿಷ್ಠರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಯಾರೊಂದಿಗೂ ಒಳ ಒಪ್ಪಂದ ಮಾಡಿಕೊಂಡು ರಾಜಕಾರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು. DCC ಬ್ಯಾಂಕ್ ಚುನಾವಣೆಯಲ್ಲಿ ಮತದಾರರ ಬೆಂಬಲದಿಂದ ಭಾರೀ ಬಹುಮತದಿಂದ ಗೆದ್ದಿದ್ದೇವೆ. ಅದು ಯಾವುದೇ ಹೊಂದಾಣಿಕೆ ರಾಜಕಾರಣದಿಂದ ಅಲ್ಲ. ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ, ಇಲ್ಲವಾದರೆ ನಿಮ್ಮ ಕುರಿತು ಸಂಪೂರ್ಣವಾಗಿ ಬಹಿರಂಗಪಡಿಸಲು ನಾವು ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.